ಹಾಯ್, ವೆಲ್ಕಮ್ ಬ್ಯಾಕ್ ಟು ಶೀಲಾ ನಂದೀಶ್ ಕನ್ನಡ ವ್ಲಾಗ್. ಸೊ ಫಸ್ಟು ನಾವು ಎದ್ದಿದ ತಕ್ಷಣವೇ ಮಾಯಿ ಗುಡ್ ಮಾರ್ನಿಂಗ್. ಸೊ ಅವಳು ನಾನು ಎಷ್ಟೊತ್ತಿಗೆ ಹೇಳ್ತೀನಿ ಅಷ್ಟೊತ್ತಿಗೆ ಎದ್ದಿರ್ತಾಳೆ. ಸೊ ಅವಳು ಎದ್ದವಳ ನಾನೇನು ಮಾಡ್ತೀನಿ, ಸ್ವಲ್ಪ ಹೊತ್ತು ಟೆರೆಸಲ್ಲೇ ಬಿಟ್ಟಿರ್ತೀನಿ. ಸೊ ಕೆಳಗಡೆ ಬಿಡಲ್ಲ, ಯಾಕೆಂದರೆ ಇನ್ನೂ ಸ್ವಲ್ಪ ಕತ್ಲಿರುತ್ತೆ ಹಾಗಾಗಿ. ಇವತ್ತು ಲಾಸ್ಟಿನ ಲಂಚ್ ಬಾಕ್ಸ್ಗೆ ಇಡ್ಲಿ ಮಾಡೋಣ ಅಂದ್ಕೊಂಡು ಇಡ್ಲಿ ನೆನ್ನೆ ರಾತ್ರಿನೇ ಎಲ್ಲ ಹಿಟ್ಟೆಲ್ಲ ರುಬ್ಬಿ ಇಟ್ಟಿದ್ದೆ. ಬಟ್ ಬೆಳಗ್ಗೆ ನೋಡಿದ್ರೆ ಹಿಟ್ಟು ಅಷ್ಟು ಚೆನ್ನಾಗಿ ನೆಂದು ಉಕ್ಕಿರಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಸೊ ದೋಸೆ ಜೊತೆಗೆ ಅವಳಿಗೆ ಚಟ್ನಿ ಮಾಡಿಕೊಡ್ತೀನಿ ಬೆಳಗ್ಗೆ. ಸೊ ಚಟ್ನಿಗೆ ನಾನು ಆಲ್ರೆಡಿ ಕಾಯಿ ತುರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಹಾಗೆ ಇಲ್ಲಿ 4 ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಹುರ್ಕೊತೀನಿ. ಹಾಗೆ ಒಂದೇ ಒಂದು ಚಿಕ್ಕದು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ನಾವೇನು ಉರಿಯೋಕೆ ಇಟ್ಕೊಂಡಿದ್ವಿ ಅದು ರೆಡಿಯಾಗಿದೆ. ಸೊ ಅದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಸೊ ಮೇನ್ವೈಲ್ ಇಲ್ಲಿ ಹಾಗೆ ನಾನೇನು ಮಾಡ್ತೀನಿ, ಬಿಸಿನೀರನ್ನ ಕಾಯಕ್ಕಿಟ್ಟಿರ್ತೀನಿ. ಸೊ ಬಿಸಿನೀರನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಚಟ್ನಿಗೆ ಹಾಕಿ ರುಬ್ಬೋದ್ರಿಂದ ಸೊ ಚಟ್ನಿ ಏನಾಗುತ್ತೆ, ಅಂಟಂಟಾಗಲ್ಲ. ಸೊ ಇಲ್ಲಿ ನಾವು ನೆನ್ನೆ ನಮಗೆ ನೇರಳೆ ಹಣ್ಣು ಸಿಕ್ಕಿತ್ತು. ಸೊ ಅದನ್ನು ನಾನೇನು ಮಾಡ್ತಾಯಿದ್ದೀನಿ, ಒಂದು ಬೌಲಲ್ಲಿ ಹಾಕ್ಕೊಂಡು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೆನೆಸ್ಬಿಟ್ಟಿರ್ತೀನಿ. ಸೊ ಅದು ಉಪ್ಪಲ್ಲಿ ನೆಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸೊ ದೋಸೆ ಹಾಕೋವರೆಗೂ ನಾನೇನು ಮಾಡ್ತೀನಿ, ಇಲ್ಲಿ ಲಾಸ್ಟಿಂಗೆ ಗೀಝರ್ ಆನ್ ಮಾಡಿಕೊಡ್ತೀನಿ ಸ್ನಾನಕ್ಕೆ. ಸೊ ಈ ಚಟ್ನಿ ಎಲ್ಲ ನಾನೇನು ಮಾಡ್ತೀನಿ, ಒಂದು ಬೌಲ್ಗೆ ತೆಗೆದಿಟ್ಕೊತೀನಿ. ಸೊ ಇದಕ್ಕೆ ನಾನು ಒಗ್ಗರಣೆ ಏನೂ ಹಾಕ್ತಾಯಿಲ್ಲ, ಯಾಕೆಂದರೆ ಲಾಸ್ಟಿಗೆ ತಿನ್ನಲ್ಲ. ನೀವು ಬೇಕಾದರೆ ಒಗ್ಗರಣೆ ಮಾಡ್ಕೋಬೋದು. ಸೊ ಅಲ್ಲಿವರೆಗೂ ಲಾಸ್ಟಿನ ಲಂಚ್ ಬಾಕ್ಸು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಅವಳಿಗೆ ಸ್ನ್ಯಾಕ್ಸಿಗೆ ನಾನಿಲ್ಲಿ ಪೊಮೊಗ್ರನೇಟ್ ಹಾಕ್ಕೊಡ್ತಾಯಿದ್ದೀನಿ. ಸೊ ಲಾಸ್ಟನ್ನು ಎದ್ದು ಬಂದಿದ್ದಾಳೆ ಕೆಳಗಡೆ. ಸೊ ಅವಳನ್ನ ಸ್ನಾನಕ್ಕೆ ಕಳಿಸ್ತೀನಿ. ಸೊ ಲಾಸ್ಟನ್ನು ಸ್ನಾನ ಆಗೋವರೆಗೂ ಇಲ್ಲಿ ನಾನೇನು ಮಾಡ್ತೀನಿ, ತವ ಬಿಸಿಗೆ ಇಡ್ತಾಯಿದ್ದೀನಿ. ಸೊ ಇದು ಐರನ್ ತವ. ಸೊ ಹಾಗಾಗಿ ಒಂದು 10 ಮಿನಿಟ್ಸ್ ಬಿಫೋರೇ ಒಂದು ಸಿಮ್ಮಲ್ಲಿ ಒಂದು 5-10 ಮಿನಿಟ್ಸ್ ಬಿಫೋರೇ ಸಿಮ್ಮಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಕಾದಿರುತ್ತೆ. ಸೊ ಇನ್ನೊಂದು ಚಿಕ್ಕ ಡಬ್ಬಿಲಿ ಅವಳಿಗೆ ನಟ್ಸು ಮತ್ತು ಡೇಟ್ಸ್ 2 ಹಾಕ್ಕೊಡ್ತೀನಿ. ಸೊ ಅದನ್ನು ಸ್ನ್ಯಾಕ್ಸ್ ಟೈಮಲ್ಲಿ 2 ಒಟ್ಟಿಗೆ ತಿಂತಾಳೆ. ಇಲ್ಲಿ ತವಾನು ಚೆನ್ನಾಗಿ ಕಾದಿದೆ. ಸೊ ಈ ಟೈಮಲ್ಲಿ ನಾನೇನು ಮಾಡ್ತೀನಿ, ತವಾ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸೊ ಅದನ್ನು ನಾನೇನು ಮಾಡ್ತೀನಿ, ಈರುಳ್ಳಿ ತೊಗೊಂಡು ಈರುಳ್ಳಿಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಸೊ ಈರುಳ್ಳಿಲಿ ಈ ಥರ ಹೀಗೆ ಸ್ಪ್ರೆಡ್ ಮಾಡ್ಕೊಳೋದ್ರಿಂದ ದೋಸೆ ತವಾಗೆ ಅಂಟಲ್ಲ, ಹಾಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ತವ ನಾನು ಆನ್ಲೈನಲ್ಲೇ ತರಿಸಿದ್ದೆ, ದೋಸೆ ತವ. ಇಂಡಸ್ವ್ಯಾಲಿ ಅಂದ್ಬಿಟ್ಟು ಸೊ ಅವ್ರದ್ದೇ ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ಆರ್ಡರ್ ಮಾಡ್ಬೋದು. ನಾನು ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇವರ ಹತ್ರ ಐರನ್ ತವಾಗಳು, ಕಡಾಯಿಗಳು, ಹಾಗೆ ಸ್ಟೀಲ್ ಕಡಾಯಿಸ್ಗಳು ಮತ್ತು ಎಲ್ಲ ಸಿಗುತ್ತೆ.
ಸೊ ಚೆಕ್ ಮಾಡ್ಬೋದು ನಿಮ್ಗೆ ಯಾವ್ದು ಬೇಕಂದರೆ ಅದು. ಇವತ್ತು ಲಾಸ್ಟ್ ಸೀನ್ಗೆ EVS ಟೆಸ್ಟ್ ಇತ್ತು. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಕುತ್ಕೊಂಡು ಅವಳಿಗೆ ರಿವಿಷನ್ ಮಾಡಿಸ್ತಾ ಇದ್ದೆ. ಅಂದರೆ ಸ್ಪೆಲ್ಲಿಂಗ್ಸ್ ಎಲ್ಲ ಕೇಳ್ತಾ ಇದ್ದೀನಿ ಇಲ್ಲಿ ಕುತ್ಕೊಂಡು ಅವಳಿಗೆ. ಹಾಗೆ ವ್ಯಾನ್ ಬಂತು ಅಂತೇಳಿ ಲಾಸ್ಯ ಓಡೋಟೋದ್ಲು. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗದು. ಹಾಗೆ ಸ್ವಲ್ಪ ನಾನು ಮನೆಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ಸ್ವಲ್ಪ ಬಿಗ್ ಬಾಸ್ಕೆಟಲ್ಲಿ ತರಿಸಿದ್ದೆ, ಆರ್ಡರ್ ಮಾಡಿದ್ದೆ. ಸೊ ಅದು ಕರೆಕ್ಟ್ ಟೈಮಿಗೆ ಬಂದಿತ್ತು. ಸೊ ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ನಾನು ಆಲ್ಮೋಸ್ಟ್ ಇದರಲ್ಲೇ ತರಿಸ್ತೀನಿ. ನಮ್ಮ ಮನೆ ಪಕ್ಕನೇ ಹಸು ಸಾಕಿದ್ದಾರೆ. ಸೊ ಅಲ್ಲೇನು ಮಾಡ್ತೀವಿ, ನಾವು ರೆಗ್ಯುಲರಾಗಿ ಅವ್ರ ಹತ್ರನೇ ಹಾಲು ತೊಗೊತೀವಿ. ಸೊ ಹಾಲು ತೊಗೊಂಡಿದ್ದನ್ನ ನಾನು ಇಲ್ಲಿ ಕಾಯಕ್ಕೆ ಇಡ್ತಾಯಿದ್ದೀನಿ. ಸೊ ಇದನ್ನು ನಾನೇನು ಮಾಡ್ತೀನಿ, ಇಂಡಕ್ಷನಲ್ಲಿ ಇಡ್ತೀನಿ. ಯಾಕೆ ಅಂತ ಅಂದರೆ ಅದರಲ್ಲಿ ಆಪ್ಷನ್ ಇದೆ ಹೀಟ್ ಮಿಲ್ಕ್ ಅಂತ. ಸೊ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಆನ್ ಮಾಡಿ ಇಟ್ಬಿಟ್ರೆ ಹಾಲು ಕಾಯ್ದಾದ್ಮೇಲೆ ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ನಾವು ಅದನ್ನು ಅಲ್ಲೇ ಅದ್ರ ಮುಂದೆನೇ ನಿಂತ್ಕೊಂಡು ಕಾಯಿಸೋ ಅಂಥ ಅವಶ್ಯಕತೆ ಇರಲ್ಲ. ಸೊ ಚೆಲ್ಲೋಗುತ್ತೆ ಅನ್ನೋ ಟೆನ್ಷನ್ನು ಇರಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ರೆಗ್ಯುಲರಾಗಿ ಇದರಲ್ಲೇ ಕಾಯಿಸ್ಕೊತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.